ಸೊ ವೆಲ್ಕಮ್ ಬ್ಯಾಕ್ ಟು ಸೈಮ್ಯಾಥ್ ವಿಡಿಯೋಸ್. ಸೊ ಮೊದಲನೇದಾಗಿ ಕೊನೆಗೂ ನಿಮ್ಮೆಲ್ಲ ಎಕ್ಸಾಮ್ಸ್ ಮುಗ್ದಿದೆ. ನಿಮ್ಮೆಲ್ಲ ಸ್ಟ್ರೆಸ್ಸು, ಟೆನ್ಷನ್ನು, 2 ವರ್ಷ ಆಲ್ಮೋಸ್ಟ್ ನಿಮ್ಮ 8th 9th ನೀವು ಏನು ಕೋವಿಡ್-ಇಂದ ಲರ್ನಿಂಗಲ್ಲಿ ಆಗಿರೋ ನಿಮ್ಮೆಲ್ಲ ಪ್ರಾಬ್ಲಮ್ಸು, 10th ಸಡನ್ ಆಗಿ ಈ ಒಂದು ಅಮೌಂಟ್ ಆಫ್ ನಾಲೆಜು ಇದನ್ನೆಲ್ಲ ತಗೊಂಡು ಓದಿ ಅಷ್ಟೊಂದು ಸಾಕಷ್ಟು ಎಫರ್ಟ್ಗಳನ್ನ ಹಾಕಿ ನೀವು ಕೊನೆ ಮೂಮೆಂಟಲ್ಲೂ ಸಹ ನೀವು ಯೂಟ್ಯೂಬ್ ಅಂತ ಸೋಷಿಯಲ್ ಮೀಡಿಯಾ ನೆಟ್ವರ್ಕ್ ಕೂಡ ಬಳಸ್ಕೊಂಡು ಬೇರೆ ಬೇರೆ ಕ್ಲಾಸಸ್ಗಳನ್ನ ಕೇಳಿಸ್ಕೊಂಡು ಸಾಕಷ್ಟು ಸ್ಟಡಿ ಮೆಟೀರಿಯಲ್ಸ್ ಕೂಡ ನಿಮ್ಮ ಹತ್ರ, ಅದೆಲ್ಲ ಕನ್ಫ್ಯೂಷನ್ ನಡುವೆ. ಸೊ ಆದಷ್ಟು ನನಗನ್ಸಿದ್ದು ಎಲ್ಲ ಪೇಪರು ಇಟ್ ವಾಸ್ ಪ್ರೋ ಸ್ಟೂಡೆಂಟ್ ಫ್ರೆಂಡ್ಲಿ ಪೇಪರ್ಸೇ ಇತ್ತು. ಇವತ್ತಿನ ಸೈನ್ಸ್ ಕೂಡ ಬಹಳ ಈಸಿ ಇತ್ತು ಅಂತ, ತುಂಬಾ ಈಸಿ ಅಂತ ಹೇಳಕ್ಕಾಗಲ್ಲ, ಬಟ್ ಇಟ್ ವಾಸ್ ಫೇರ್ಲಿ ಗುಡ್ ಎನಫ್ ಟು ಈಸಿಲಿ ಪಾಸ್. ಅಂಡ್ ಸ್ವಲ್ಪ ಎಫರ್ಟ್ ಹಾಕಿರೋರಿಗೆ ಒಳ್ಳೆ ಮಾರ್ಕ್ಸ್ ಕೂಡ ನಿಮಗೆ ಡೆಫಿನೆಟ್ಲಿ ಬರೋ ಸಾಧ್ಯತೆಗಳಿದೆ. ಇನ್ನೊಂದು, ನಮ್ಮ ಸ್ಟಡಿ ಮೆಟೀರಿಯಲ್ಸು, ನಮ್ಮ ಗಿವ್ ರೀಸನ್ಸ್ ಏನ್ ನಾನು ಮಾಡಿದ್ದೆ ಅದನ್ನ ಸಾಕಷ್ಟು ಪ್ರಶ್ನೆಗಳು ಬಂದಿದೆ. ಅಥವಾ ಅರುಣ್ ಸರ್ ಅವರ 70+ ಕ್ವಶನ್ ಇಂದ ಕೂಡ 100+ ಕ್ವಶನ್ ಇಂದ ಕೂಡ ಸಾಕಷ್ಟು ಪ್ರಶ್ನೆಗಳು ಬಂದಿದೆ. ಪ್ರಿಪೇಟರಿ ಮಾಡೆಲ್ ಪೇಪರ್ ಇಂದ ಡಯಾಗ್ರಾಮ್ಸ್ ರಿಪೀಟ್ ಆಗಿದೆ, ಹಲವಾರು ಗಿವ್ ರೀಸನ್ಸ್ ರಿಪೀಟ್ ಆಗಿದೆ. ಸೊ ಇದು ಮತ್ತೆ ಸೈನ್ಸ್ ಮುಗೀತು. ಒಟ್ಟಿನಲ್ಲಿ ಎಲ್ಲ ಎಕ್ಸಾಮು ಬಹಳ ಖುಷಿಯಿಂದ, ಅಂದ್ರೆ ಬಹಳ ವಿತೌಟ್ ಎನಿ ಪ್ರಾಬ್ಲಮ್ ಯು ಹ್ಯಾವ್ ಫಿನಿಶ್ಡ್ ಇಟ್. ಸೊ ಐ ವುಡ್ ಲೈಕ್ ಟು ಕಂಗ್ರ್ಯಾಚುಲೇಟ್ ಆಲ್ ಆಫ್ ಯು ಫಾರ್ ಫಿನಿಶಿಂಗ್ ಯುವರ್ ಎಕ್ಸಾಮ್ ಸಕ್ಸಸ್ಫುಲಿ. ಸೊ ನೆಕ್ಸ್ಟ್ ಬರೋ ವಿಷಯ, ಈಗ ಕೆಲವರು ಮಾರ್ಕ್ಸ್ ಕಡಿಮೆ ಆಗಿರಬಹುದು. ಫಸ್ಟ್ ನಾನು ಕೆಲವರು 1-2 ಸಬ್ಜೆಕ್ಟ್ ಫೇಲ್ ಆಗ್ಬೋದು ಅನ್ನೋ ಒಂದು ಭಯ ಇರೋರಿಗೆ ನಾನು ಹೇಳಕ್ ಇಷ್ಟಪಡೋದು, ನೋಡಿ, ನಾವು ಆದಷ್ಟು ವ್ಯಾಲ್ಯೂಯೇಟರ್ಸು ವಿ ವಿಲ್ ಟ್ರೈ ಟು ಬಿ ಲಿಬ್ರಲ್ ಸ್ಟೂಡೆಂಟ್ಸ್ಗಳಿಗೆ ಜನರಲಿ. ಬಟ್ ಅದಾದ್ಮೇಲೂ ಕೂಡ ನೀವು ನಮಗೆ ಮಾರ್ಕ್ಸ್ ಕೊಡೋಕ್ಕೆ ಜಾಗ ಇಲ್ಲ, ನಿಮಗೆ ಮಾರ್ಕ್ಸೇ ಸಿಗಲ್ಲ ಅಂತಾದ್ರೆ ಫೇಲ್ ಆಗ್ಬೋದು. ಸೊ ಅದೇ ಜೀವನ ಅಲ್ಲ. ನಾನು ಮತ್ತೆ ಹೇಳಕ್ ಇಷ್ಟಪಡೋದು, ಇದೊಂದೇ ಜೀವನ ಅಲ್ಲ, ಇದು ಫಸ್ಟ್ ಎಕ್ಸಾಮು. ಸಾಕಷ್ಟು ಎಕ್ಸಾಮ್ಗಳ ಲೈಫಲ್ಲಿ ನೀವು ಫೇಸ್ ಮಾಡಬೇಕು. ಏನೋ 1 ತಿಂಗಳಲ್ಲಿ ಇನ್ನೊಂದು ಎಕ್ಸಾಮ್ ಬರೀತೀರಾ, ಆಮೇಲೆ ನೀವು ಕೂಡ ನಾರ್ಮಲ್ ಆಗಿ ಎಲ್ಲಾ ಪಾಸ್ ಆದವ್ರು ಕಾಲೇಜಿಗೆ ಹೋಗ್ತೀರಾ, ನೀವು ಹಂಗೆ ಕಾಲೇಜ್ಗೆ ಹೋಗ್ತೀರಾ. ಸೊ ದೊಡ್ಡ ವಿಷಯನೇ ಅಲ್ಲ. ಯಾರಾದ್ರೂ ನೀವು ಫೇಲ್ ಆಗೋ ಭಯ ಇದ್ರೆ ಅದೆಲ್ಲ ಬಿಟ್ಬಿಡಿ, ಆಯ್ತಾ? ಹೋದ್ರೆ ಹೋಗುತ್ತೆ, ಏನ್ ದೊಡ್ಡ ಭೂಮಿನೇ ಮುಳುಗೋಗೋದು ಏನೂ ಇಲ್ಲ. ಅಫ್ಕೋರ್ಸ್ 1-2-3 ದಿನ ಬೈತಾರೆ, ಪೇರೆಂಟ್ಸ್ ಬೈತಾರೆ, ಅಕ್ಕಪಕ್ಕ ಮನೆಯವರು ಆಡ್ಕೊಳ್ತಾರೆ. ಸೊ ಇದು ನಿಮ್ಮ ಲೈಫ್ ಲೆಸನ್ ಆಗ್ಬೇಕು. ಮುಂದೆ ಈ ತರ ಮಿಸ್ಟೇಕ್ಸ್ಗಳು ನೀವು ಮಾಡದೆ ಮುಂದೆ ನೋಡಿ, ಎಷ್ಟೋ ಜನ ನಾನಂತೂ ನೋಡಿದೀನಿ, ಬಹಳ ಕಡಿಮೆ ಪರ್ಸೆಂಟೇಜ್ ಬಂದವರು ಕೂಡ ಲೈಫಲ್ಲಿ ಸಾಕಷ್ಟು ಮುಂದೆ ಬಂದಿರೋದು ನೋಡಿದೀನಿ. ಹಲವಾರು ಜನಕ್ಕೆ ಒಳ್ಳೆ ಮನುಷ್ಯರಾಗಿರೋದನ್ನ ನೋಡಿದೀನಿ. ಸೊ ಮಾರ್ಕ್ಸ್ ನೋಡಿ, ಮಾರ್ಕ್ಸ್ ಸಿಕ್ಕ ತಕ್ಷಣ ನೀವೆಲ್ಲ ತುಂಬಾ ಜನ ಪುನೀತ್ ಫ್ಯಾನು, ನೀವು ಯುವರತ್ನ ಫಿಲಂ ನೋಡಿರ್ತೀರಾ. ಏನು ಎಲ್ಲ ಮಾರ್ಕ್ಸ್ ತಗೊಳ್ಳೋ, ಚೆನ್ನಾಗಿ ಮಾರ್ಕ್ಸ್ ತಗೊಳ್ಳೋರೆಲ್ಲ ಒಳ್ಳೆ ಸ್ಟೂಡೆಂಟ್ಸಾ? ಇಲ್ಲ ಅಲ್ಲ. ಸೊ ಮಾರ್ಕ್ಸ್ ತೆಗಿಯೋರು ಮಾತ್ರ ಒಳ್ಳೆ ಸ್ಟೂಡೆಂಟ್ಸು. ಒಳ್ಳೆ ಪರ್ಸೆಂಟೇಜ್ ಬಂದ ತಕ್ಷಣ ಅವನು ಏನು ಸಕಲಕಲ್ಲ ವಲ್ಲಭ ಅಂತ ಏನೂ ಇಲ್ಲ. ಸೊ ಮಾರ್ಕ್ಸ್ ನಿಮ್ಮನ್ನ ಡಿಟರ್ಮೈನ್ ಮಾಡಲ್ಲ. ಮಾರ್ಕ್ಸ್ ನಿಮ್ಗೆ ಕಾಲೇಜ್ ಅಡ್ಮಿಷನ್ಗೆ ಅಫ್ಕೋರ್ಸ್ ಒಂದು ಮಟ್ಟಿಗೆ ನೀವು ಡಿಟರ್ಮೈನ್ ಮಾಡುತ್ತೆ, ಬಟ್ ಅದೇ ಜೀವನ ಅಲ್ಲ. ಸೊ ಅದೆಲ್ಲ ತುಂಬಾ ಯೋಚನೆ ಮಾಡಕ್ ಹೋಗ್ಬೇಡಿ. ಆದ್ರೆ ಆಗೋಗುತ್ತೆ, ಫೇಲ್ ಆದ್ರೆ ಆಗ್ಲಿ. ಸೊ ಮತ್ತೆ ಎಕ್ಸಾಮ್ ಬೇರೆ, ಅಷ್ಟೇ ಸಿಂಪಲ್ ಆಗಿ ತಗೊಳ್ಳಿ. ಸೊ ಏನದ್ರಲ್ಲಿ ಸಾವಿರಾರು ಎಷ್ಟು ಲಕ್ಷಾಂತರ ಜನ ಎಷ್ಟು ವರ್ಷಗಳಿಂದ ಫೇಲ್ ಆಗ್ತಾ ಬಂದಿದ್ದಾರೆ. ಅವರೆಲ್ಲ ಪಾಸ್ ಆಗಿಲ್ವಾ? ಅವರೆಲ್ಲ ಜೀವನ ನಡೆಸ್ತಾ ಇಲ್ವಾ? ಅವರೆಲ್ಲ ಊಟ ಮಾಡ್ತಿಲ್ವಾ 3 ಹೊತ್ತು? ಸೊ ಅದ್ರ ಬಗ್ಗೆ ತುಂಬಾ ತಲೆ ಕೆಡ್ಸ್ಕೊಂಬೇಡಿ. ನೆಕ್ಸ್ಟ್, ಪರ್ಸೆಂಟೇಜ್ ಕಡಿಮೆ ಆಗೋಯ್ತು, ಕೆಲವು ಹೋಯ್ತು ಮಾರ್ಕ್ಸ್ ಅನ್ನೋರ್ಗೆ ಏನ್ ಮಾಡಕ್ಕಾಗಲ್ಲ. ನಾನು ಇವ್ರಿಗೂ ಅದೇ ಹೇಳೋದು ನಾನು. ಏನ್ ತಲೆ ಕೆಡ್ಸ್ಕೊಂಬಿಡಿ, ಹೋಗ್ಲಿ, ಏನಪ್ಪ ಒಂದು 10% ಹೋಗುತ್ತಾ, ನೀವು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಸ್ವಲ್ಪ ಮಾರ್ಕ್ಸ್ ಕಡಿಮೆ ಆಗುತ್ತಾ, ಅದು ನೀವು ತಿದ್ಕೊಳ್ಳಕ್ಕೆ ನಿಮ್ಗೊಂದು ಚಾನ್ಸ್. ಮುಂದೆ ನೀವು ಈ ತರ ಮಿಸ್ಟೇಕ್ಸ್ ಗಳನ್ನ ರಿಪೀಟ್ ಮಾಡಬೇಡಿ. ಹೋದ್ರೆ ಹೋಗುತ್ತೆ, ಅದ್ರಲ್ಲಿ ಏನ್ ದೊಡ್ಡ ಕಳ್ಕೊಳ್ಳೋದೇನಿಲ್ಲ. ಮತ್ತೆ ನಾನು ನಿಮ್ಗೆ ಅದೇ ಹೇಳೋದು, ಮಾರ್ಕ್ಸ್ಗಿಂತ ನೀವು ಹಾಕಿರೋ ಹಾರ್ಡ್ ವರ್ಕ್ ಅದು ನಿಮ್ಮನ್ನ ಮುಂದೆ ತಗೊಂಡೋಗುತ್ತೆ. ನೆಕ್ಸ್ಟ್ ನೀವು PU ಅಲ್ಲಿ ಏನೇ ತಗೊಂಡ್ರು ಕೂಡ ನೀವು ಸಕ್ಸಸ್ಫುಲ್ ಆಗಿ ಯಾವುದೇ ಬ್ರಾಂಚ್ ಅಲ್ಲಿ ಕೂಡ ನೀವೇನೋ ಒಂದು ಸಾಧಿಸಬೇಕು. ಅಥವಾ ನಿಮಗೆ ರೆಸ್ಪೆಕ್ಟ್, ಸಾಧನೆಗಿಂತ ನಿಮಗೆ ನೀವು ಮಾಡೋ ಕೆಲಸದಲ್ಲಿ ತೃಪ್ತಿ ಸಿಗಬೇಕು, ಅಥವಾ ನಿಮಗೆ ನೀವು ಮಾಡೋ ಕೆಲಸಕ್ಕೆ ಇನ್ನೊಬ್ಬರಿಂದ ರೆಸ್ಪೆಕ್ಟ್ ಬರಬೇಕು. ಅಥವಾ ರೆಸ್ಪೆಕ್ಟ್ ಬರಬೇಕು ಅಂದ್ರೆ ನೀವು ಆ ಕೆಲಸದಲ್ಲಿ ಅದನ್ನ ತುಂಬಾ ಸೀರಿಯಸ್ ಆಗಿ ತಗೊಂಡ್ ಮಾಡ್ಬೇಕಾಗತ್ತೆ. ಸೊ ಅದಕ್ಕೆ ಮಾರ್ಕ್ಸ್ ಬಗ್ಗೆ ತುಂಬಾ, ಅದೇ ಜೀವನ ಅಲ್ಲ, ತುಂಬಾ ತಲೆ ಕೆಡ್ಸ್ಕೊಳಕ್ ಹೋಗದೆ ಏನ್ ಎಫರ್ಟ್ ಹಾಕಿದ್ರಿ ಅದನ್ನ ಕಂಟಿನ್ಯೂ ಮಾಡಿ. ತುಂಬಾ ಚೆನ್ನಾಗಿ ಮಾಡಿರೋರಿಗೆ ಆಲ್ ದ ಬೆಸ್ಟ್. ಇದನ್ನೇ ಕಂಟಿನ್ಯೂ ಮಾಡಿ, ಇದೇ ಕಷ್ಟಪಟ್ಟು ಅದನ್ನೇ ಕಂಟಿನ್ಯೂ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ನೆಕ್ಸ್ಟ್ ನಾನು ಹೇಳಕ್ ಇಷ್ಟಪಡೋದು, ಕಾಲೇಜ್ಗಳು ಇವಾಗ ನೋಡಿ, ಈಗಾಗಲೇ ನಿಮ್ಗೆ ಯಾವ ಕಾಲೇಜ್ ಸೇರ್ಬೇಕು ಇದೆಲ್ಲ ಪ್ರಶ್ನೆಗಳು ಬಂದಿರುತ್ತೆ. ಸೊ ನಾನು ಕೆಲವು ಸಜೆಷನ್ಸ್ಗಳನ್ನ, ಟಿಪ್ಸ್ಗಳನ್ನ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ ಇವತ್ತೇ. ಸೊ ಮೊದಲನೇದಾಗಿ, ಯಾವ ಕಾಲೇಜ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಯಾವ ಬ್ರಾಂಚು. ಸೊ ನೋಡಿ, ನಿಮ್ಮ 10th ಮಾರ್ಕ್ಸ್ ನಿಮ್ಮ ಬ್ರಾಂಚ್ ನ ಡಿಸೈಡ್ ಮಾಡಬಾರ್ದು. ನಿಮಗೆ ಫೈಟ್ ಮಾಡಕ್ಕಾಗತ್ತಾ? ನಿಮಗೆ ಕಷ್ಟಪಟ್ಟು ಓದ್ತೀನಿ ಅಂತ ಅನ್ಸುತ್ತಾ? ಸೈನ್ಸ್ ತಗೊಂಡ್ರೆ ಸೈನ್ಸ್ ತಗೊಳ್ಳಿ, ಯಾರು ತಗೊಬಹುದು, ಸಾವಿರಾರು ಕಾಲೇಜ್ ಇದೆ, ಏನ್ ತಲೆ ಕೆಡ್ಸ್ಕೊಳ್ಬೇಡ. ಈ ಕಾಲೇಜ್ ಇನ್ನೊಂದು ಕಾಲೇಜ್ ಸಿಗುತ್ತೆ. ಸೊ ಕಾಲೇಜ್ಗಳಿಗೆ ಏನ್ ಕಡಿಮೆ ಇಲ್ಲ, ಬರ ಇಲ್ಲ. ಆದ್ರೆ ನಿಮಗೆ ನಾನು ಸೈನ್ಸ್ ತಗೊಂಡು ಓದ್ತೀನಿ,
ಸೀರಿಯಸ್ ಆಗಿ ಓದ್ತೀನಿ, ನಾನು ಎಕ್ಸಾಮ್ ಟೈಮಲ್ಲಿ ಅಟ್ಲೀಸ್ಟ್ ತುಂಬಾ ಸೀರಿಯಸ್ ಆಗ್ತೀನಿ ಅಂತ ಸ್ಟ್ರಗಲ್ ಮಾಡಕ್ಕೆ ರೆಡಿ ಇರೋರು ಮಾತ್ರ ಸೈನ್ಸ್ ತಗೊಳ್ಳಿ. ಇಲ್ಲ ನನಗೆ ಅಷ್ಟು ಆಗಲ್ಲ, ನಾನು ಸ್ವಲ್ಪ ನನಗೆ ಅಷ್ಟೆಲ್ಲ ಆಗಲ್ಲ, ಬಟ್ ಕಾಮರ್ಸ್ ಫೀಲ್ಡ್ ಅಲ್ಲಿ ಆರ್ಟ್ಸ್ ಫೀಲ್ಡ್ ಅಲ್ಲಿ ಏನೋ ಒಂದು ಡೆಫಿನೆಟ್ಲಿ ಮಾಡ್ತೀನಿ, ಡೆಫಿನೆಟ್ಲಿ ಯು ಕ್ಯಾನ್ ಗೋ ಹೆಡ್. ನನಗೆ ಕೇಳಿದ್ರೆ ಏನೇ ಓದ ತಕ್ಷಣ ರತ್ನಗಂಬಳಿ ಹರಿಸ್ಬಿಟ್ಟು ನಿಮ್ ಕೆಲಸ ಸಿಗ್ತಾ ಇಲ್ಲ ಇವತ್ತು, ಅಥವಾ ತುಂಬಾ ಬ್ರೈಟ್ ಫ್ಯೂಚರ್ ಏನು ಓದ ತಕ್ಷಣ 40,000-50,000 ಕೊಡ್ತಾರೆ ಅನ್ನೋ ಸಿಚುವೇಶನ್ ಮಾರ್ಕೆಟ್ ಅಲ್ಲಿ ಇಲ್ಲ, ಅಥವಾ ಸೊಸೈಟಿಲಿ ಇಲ್ಲ ಇವತ್ತು. ಸೊ ಅದ್ರ ಬಗ್ಗೆ ತುಂಬಾ ನಿಮ್ಮ ಓದ್ತಿರೋದು ನಿಮ್ ಜಾಬ್ಗಲ್ಲ. ಸೊ ಜಾಬು ಅದಾದ್ಮೇಲೆ ಬರುತ್ತೆ. ಸೊ ಇವಾಗ ನೀವು ಓದೋದು ನಾಲೆಜ್ ತಿಳ್ಕೊಳ್ಳಿ, ಲೈಫ್ ತಿಳ್ಕೊಳ್ಳಿ, ನೀವೇನ್ ಬ್ರಾಂಚ್ ಮಾಡ್ತೀರಾ, ನೀವೇನ್ ಬ್ರಾಂಚ್ ಅಲ್ಲಿ ತಗೊಳ್ತೀರಾ ಅದನ್ನ ಎಕ್ಸ್ಟ್ರಾರ್ಡಿನರಿ ಆಗಿ ತಿಳ್ಕೊಳ್ಳಿ. ಡು ನಾಟ್ ಬಿ ಆರ್ಡಿನರಿ. ಸೊ ನೆಕ್ಸ್ಟ್ ಕಾಲೇಜಿಗೆ ಬಂದ್ರೆ ಅದು ನಿಮಗೆ ಬಿಟ್ಟಿದ್ದು 3 ಕ್ರೈಟೀರಿಯಾ ಕಾಲೇಜ್ ಸೆಲೆಕ್ಷನ್ಗೆ. ದೊಡ್ಡ ಕಾಲೇಜ್ ಅಂದ ತಕ್ಷಣ ಎಲ್ಲಾ ಸಕ್ಕತ್ತಾಗಿದೆ ಅಂತ ಏನೂ ಇಲ್ಲ. PU ಹೋದ್ಮೇಲೆ ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ, ನಾನು ತುಂಬಾ ಜನ ಎಕ್ಸ್ಪೀರಿಯನ್ಸ್ ಕೇಳಿರೋದು, ಒಬ್ಬರ ಟೀಚರ್ ಚೆನ್ನಾಗಿದ್ರೆ ಹೆಚ್ಚು, ಮಿಕ್ಕಿದವರೆಲ್ಲ ನಾರ್ಮಲ್ ಆಗಿರ್ತಾರೆ, ನಿಮ್ಗೆ ತುಂಬಾ ಇಂಟ್ರೆಸ್ಟಿಂಗ್ ಅನ್ಸಲ್ಲ, ಬೋರಿಂಗೇ ಅನ್ಸುತ್ತೆ. ಸೊ ಅದಕ್ಕೆ ನೀವು ಯಾವ ಕಾಲೇಜ್ ಚೂಸ್ ಮಾಡ್ತೀರಾ ಅಂದ್ರೆ ಮೇನ್ ಕ್ರೈಟೀರಿಯಾ ಒಂದು, ಆದಷ್ಟು ಸೈನ್ಸ್ ತಗೊಳ್ಳೋರು ಮನೆ ಹತ್ರ ಇರೋದು ಬೆಟರ್, ಯಾಕಂದ್ರೆ ತುಂಬಾ ಓದಕ್ಕಿರುತ್ತೆ, ತುಂಬಾ ಟ್ರಾವೆಲ್ ಆದ್ರೆ ಪ್ರಾಬ್ಲಮ್ ಆಗುತ್ತೆ. ನೆಕ್ಸ್ಟ್ ಸೈನ್ಸ್ ತಗೊಳ್ಬೇಕಂದ್ರವರು ನಿಮ್ಮ ಕಾಲೇಜಲ್ಲಿ ಸ್ವಲ್ಪ ಲ್ಯಾಬ್ ಫೆಸಿಲಿಟೀಸ್ ಚೆನ್ನಾಗಿರಬೇಕು. ಸ್ವಲ್ಪ ಹಳೆ ಕಾಲೇಜ್ ಆಗಿದೆ ಬೆಟರ್. ನಿಮ್ಮ ಡಿಸ್ಟ್ರಿಕ್ಟ್ಸ್ಗಳಲ್ಲಿ ನಿಮ್ಮ ಏರಿಯಾಗಳಲ್ಲಿ ಸ್ವಲ್ಪ ಹಳೆ ಕಾಲೇಜು, ಸ್ವಲ್ಪ ಹೆಸರು ಇರೋ ಕಾಲೇಜು, ಲ್ಯಾಬ್ ಫೆಸಿಲಿಟೀಸ್ ಚೆನ್ನಾಗಿರಬೇಕು. ನೆಕ್ಸ್ಟ್ ಕಾಮರ್ಸ್ ಆರ್ಟ್ಸ್ ತಗೊಂಡವ್ರಿಗೆ ಅಫ್ಕೋರ್ಸ್ ಅದು ಕೂಡ ಸ್ವಲ್ಪ ಹಳೆ ಕಾಲೇಜ್ ಆಗಿರೋ ಬೆಸ್ಟ್. ಇನ್ನೊಂದು ಸ್ಪೋರ್ಟ್ಸ್ ಅಲ್ಲಿ ಚೆನ್ನಾಗಿರೋರು, ನೀವು ಯಾವುದೇ ಸ್ಪೋರ್ಟ್ಸ್ ಇವಾಗಲೂ ಕೂಡ ನಿಮ್ಗೆ ಚಾನ್ಸ್ ಇದೆ, ಓಪನ್ ಇದೆ, NCC ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ಯಾವ ಕಾಲೇಜಲ್ಲಿ ಇದಕ್ಕೆ ಆಪರ್ಚುನಿಟಿ ಇದೆ ಅಂತ ಕಾಲೇಜ್ ಸೇರ್ಕೊಂಡ್ರೆ ಬೆಸ್ಟ್. ನೋಡ್ಕೊಂಡು ಸ್ಪೋರ್ಟ್ಸ್ಗೆ ಎನ್ಕರೇಜ್ ಕೊಡೋ ಕಾಲೇಜಿಗೆ ಸೇರ್ಕೊಳ್ಳಿ. ಆದಷ್ಟು ಯಾವ ಕಾಲೇಜ್ ಎಲ್ಲರೂ ಸೇರ್ಕೊಂಡು, ಎಕ್ಸ್ಟ್ರಾ ಕರಿಕ್ಯುಲರ್ ಬೇಕು ನಿಮ್ಗೆ. ಬರೇ ಓದಿಂದ ನಿಮ್ಮ ಲೈಫ್ ಚೇಂಜ್ ಆಗಲ್ಲ, ಎಕ್ಸ್ಟ್ರಾ ಕರಿಕ್ಯುಲರ್ ಬೇಕು. ಎಕ್ಸ್ಟ್ರಾ ಕರಿಕ್ಯುಲರ್ಗೆ ನಿಮ್ಗೆ ಯಾವ ಕಾಲೇಜಲ್ಲಿ ಸ್ಪೋರ್ಟ್ಸ್ ಇರ್ಬೋದು, ಕಲ್ಚರಲ್ ಆಕ್ಟಿವಿಟೀಸ್ ಇರ್ಬೋದು, ಒಂದು ಸ್ಕೋಪ್ ಸಿಗುತ್ತೆ, ಜಗತ್ತನ್ನ ನೋಡುವಂತ ಒಂದು ಇದು ಓಪನ್ ಆಗುತ್ತೆ, ಒಂದು ವೇ ಓಪನ್ ಆಗುತ್ತೆ. ಆ ತರ ಬ್ರಾಂಚು, ಆ ತರ ಕೋರ್ಸು, ಆ ತರ ಕಾಲೇಜ್ಗೆ ಸೇರ್ಕೊಂಡ್ರೆ ಬೆಸ್ಟ್. ಇಲ್ಲಾಂದ್ರೆ ನಾವೆಲ್ಲಾನು ಬಾವಿಲಿರೋ ಕಪ್ಪೆ ಆಗ್ತೀವಿ ಹೊರತು ನಮ್ಗೆ ಜಗತ್ತೇ ಗೊತ್ತಾಗಲ್ಲ. ಸೊ ನೋಡ್ಕೊಂಡು ಕಾಲೇಜ್ ನಿಮ್ಮ ಡಿಸಿಷನ್ ಆಗ್ಬೇಕು. ಫೈನಲಿ ಯಾರೇ ಡಿಸಿಷನ್ಗೆ ಬಗ್ಬೇಡಿ, ನಿಮ್ಗೆ ಏನ್ ಆಸೆ ಇದೆ ಅದನ್ನ ಮಾಡಿ. ಅಫ್ಕೋರ್ಸ್ ಪ್ಯಾರೆಂಟ್ಸ್ಗಳು ಅವರ ಆಸೆನ ನಮ್ಮ ಮೇಲೆ ಹೇರ್ತಾರೆ, ಅದು ನಿಜ. ಬಟ್ ನೀವು ಕಾನ್ಫಿಡೆಂಟ್ ಆಗಿ ಹೇಳ್ಬೇಕು ಅವ್ರಿಗೆ, ಇಲ್ಲ ನಾನು ಈ ಬ್ರಾಂಚ್ ತಗೊಂಡು ನಾನು ಸಾಧಿಸ್ತೀನಿ ಅಂತ ನೀವು ಕಾನ್ಫಿಡೆಂಟ್ ಆಗಿ ಹೇಳಿದ್ರೆ ಅವ್ರ ಕಾನ್ಫಿಡೆನ್ಸ್ ಸಿಗುತ್ತೆ. ನೀವೇ ಕಾನ್ಫಿಡೆಂಟ್ ಆಗಿಲ್ಲ ಅಂದ್ರೆ ಅಫ್ಕೋರ್ಸ್ ಅವ್ರು ಹೇಳ್ದಾಗ ನೀವು ಕೇಳ್ಬೇಕಾಗುತ್ತೆ. ಸೊ ಆಮೇಲೆ ನಿಮ್ಗೆ ಏನೇ ಡ್ರೀಮ್ ಇದ್ರು, MBBS ಆಗಿರ್ಲಿ, ನೀಟ್ ಆಗಿರ್ಲಿ, ಅಥವಾ ಏನೇ ಇದ್ರು ಕೂಡ ಅದ್ರ ಬಗ್ಗೆ ಸಪರೇಟ್ ವಿಡಿಯೋ ಮಾಡ್ತೀನಿ. ಯಾವ್ಯಾವ ತರ ಅಪ್ರೋಚ್ ನೀವು ನೀಟ್ ಆಗಿರ್ಲಿ, ಇಂಜಿನಿಯರಿಂಗ್ ಆಗಿರ್ಲಿ, ಅಥವಾ CA ಆಗಿರ್ಲಿ, ಇದಕ್ಕೆ ಬೇರೆ ಬೇರೆ ಅಪ್ರೋಚಸ್ ಇದೆ, ಬೇರೆ ಬೇರೆ ರೀತಿಯಲ್ಲಿ ಹೋಗೋದು. ಅದ್ರ ಬಗ್ಗೆ ಕೂಡ ನನ್ನ ಸಜೆಷನ್ ಟಿಪ್ಸ್ ಮುಂದಿನ ವಿಡಿಯೋಗಳಲ್ಲಿ ಹೇಳ್ತೀನಿ. ಸೊ ಇವತ್ತು ಇದ್ರ ಬಗ್ಗೆ ಸದ್ಯಕ್ಕೆ ತುಂಬಾ ತಲೆ ಕೆಡಿಸೋಕೆ ಹೋಗ್ಬೇಡಿ. ರಿಸಲ್ಟ್ ವ್ಯಾಲ್ಯೂಯೇಷನ್ 22nd 20 ಸ್ಟಾರ್ಟ್ ಆಗ್ತಿದೆ. ರಿಸಲ್ಟ್ ನಾನು ಪ್ರಾಬಬ್ಲಿ May 20th ಒಳಗಡೆ ಬರುತ್ತೆ ನಿಮ್ ರಿಸಲ್ಟ್. ಸೊ ಮತ್ತೆ ತುಂಬಾ ಜನ ಕೇಳ್ತಾರೆ ಸ್ಟ್ರಿಕ್ಟ್ ಆಗಿರುತ್ತಾ, ಹೆಂಗಿರುತ್ತೆ ಅಂತ. ನನ್ ಕೇಳಿದ್ರೆ ನಾರ್ಮಲ್ ಆಗಿ ಮಾಡ್ತೀವಿ ನಾವು, ಅದ್ರಲ್ಲಿ ಏನೋ ತುಂಬಾ ಸ್ಟ್ರಿಕ್ಟ್, ತುಂಬಾ ಲಿಬ್ರಲ್ ಆತರ ಏನಿಲ್ಲ. ಹೆಂಗೆ ಬೋರ್ಡ್ ಪೇಪರ್ ಹೆಂಗಿರುತ್ತೆ ಹಂಗೆ ನಾವು ಹೆಂಗ್ ಮಾಡ್ತಿದ್ವಿ ಹಂಗೆ ಮಾಡ್ಕೊಂಡು ಹೋಗ್ತೀವಿ. ಸದ್ಯದವರೆಗೂ ನಮ್ಗೆ ಯಾರು ಸ್ಟ್ರಿಕ್ಟ್ ಮಾಡ್ಬಿಡ್ರಿ, ಎಲ್ಲಾರನ್ನು ಫೇಲ್ ಮಾಡ್ಬಿಡಿ ಅಂತ ಯಾರು ಹೇಳೋದು ಇಲ್ಲ, ಸದ್ಯದವರೆಗೂ ಹೇಳೋ ಇಲ್ಲ. ಸೊ ಇಷ್ಟು ಹೇಳ್ತಾ ನೋಡಿ, ಈ ಎಕ್ಸಾಮ್ ಅಲ್ಲಿ ನೀವು ಏನ್ ಪಾಠ ಕಲ್ತಿದ್ದೀರಾ ಅದು ನಿಮ್ಮ ಲೈಫ್ ಪಾಠ ಆಗ್ಬೇಕು. ಯಾಕಂದ್ರೆ ನೀವು ಇದರಲ್ಲಿ ಈ ಎಕ್ಸಾಮ್ ಟೈಮಲ್ಲಿ ನಿದ್ದೆ ಬಿಟ್ಟು ಕೆಲಸ ಮಾಡಿರ್ತೀರಾ, ಎಷ್ಟೋ ಹಾರ್ಡ್ ವರ್ಕ್ ಹಾಕಿರ್ತೀರಾ. ನೋಡಿ, ಈ ಹಾರ್ಡ್ ವರ್ಕ್ ನಮ್ಮನ್ನ ಮುಂದಕ್ಕೆ ತಗೊಂಡು ಹೋಗೋದು. ಈ ಹಾರ್ಡ್ ವರ್ಕ್ ನ ನೀವು ಕಂಟಿನ್ಯೂ ಮಾಡಿ. ದಿಸ್ ಹ್ಯಾಸ್ ಟು ಬಿ ಯುವರ್ ನೀವೇನು ಏನ್ ಮಾಡ್ತಾ ಇದ್ದೀರಿ ಕಂಟಿನ್ಯೂ ಮಾಡಿ. ಸೊ ಈ ರಜದಲ್ಲಿ ನೀವು ಏನೇನ್ ಮಾಡ್ಬೋದು ನನ್ ಕೇಳಿದ್ರೆ ಅಂತ ನಾನು ಸಜೆಷನ್ಸ್ ಕೊಡ್ತೀನಿ. ಆದಷ್ಟು ನೀವು ಓದೋದೊಟ್ಟಿಗೆ ಎಕ್ಸ್ಟ್ರಾ ಕರಿಕ್ಯುಲರ್ ತುಂಬಾ ಇಂಪಾರ್ಟೆಂಟ್. ಅವಾಗಲೇ ನಾವು ಓಪನ್ ಅಪ್ ಆಗೋದು. ನಾಟಕ ಇರ್ಬೋದು, ನಾಟಕ ಕ್ಲಾಸ್ಗೆ ಹೋಗೋದು, ಸಿಂಗಿಂಗ್ ಕ್ಲಾಸು, ಡ್ಯಾನ್ಸ್ ಹೋಗೋದು, ಜಿಮ್ಗೆ ಹೋಗ್ತೀರಾ ಹೋಗಿ, ಅದೋ ಒಂದು ಎಕ್ಸ್ಟ್ರಾ ಕರಿಕ್ಯುಲರ್. ಅಥವಾ ಎಲ್ಲೋ ಒಂದು ಕ್ಲಾಸಸ್ ಸೇರಿಸ್ಕೊಳ್ಳೋದು, ಮ್ಯೂಸಿಕಲ್ ಯಾವ್ದು ಇನ್ಸ್ಟ್ರೂಮೆಂಟ್ ಕಲಿಯೋದು, ಇದೆಲ್ಲ ಸ್ಕೋಪ್ ಇದೆ, ಅದೆಲ್ಲ ಕಲೀರಿ. ಅವಾಗಲೇ ನಾವು ತುಂಬಾ ಶಾರ್ಪ್ ಆಗೋದು, ಅದೊಟ್ಟಿಗೆ ನಮ್ಗೆ ಜಗತ್ತೇನು ಅಂತ ಗೊತ್ತಾಗುತ್ತೆ. ಸೊ ಇಷ್ಟು ಹೇಳ್ತಾ, ಸೊ ಇವತ್ತು ಆರಾಮಾಗಿ ರೆಸ್ಟ್ ಮಾಡಿ. ತುಂಬಾ ಜನ ತುಂಬಾ ನಿದ್ದೆ ಎಲ್ಲ ಸರಿಯಾಗಿ ಎಲ್ಲ ನೀವನ್ ಬ್ಯಾಲೆನ್ಸ್ ಆಗಿರುತ್ತೆ. ಒಳ್ಳೆ ಸ್ವೀಟ್ ತಿನ್ನಿ, ಬಿರಿಯಾನಿ ತಿನ್ನೋರು ಬಿರಿಯಾನಿ ತಿನ್ನಿ, ವೆಜ್ ತಿನ್ನೋರು ವೆಜ್ಜಲ್ಲಿರೋ ಐಟಮ್ಸ್ ಸಂಜೆ ಹೋಗಿ ಒಳ್ಳೆ ಮಸಾಲೆ ದೋಸೆ ಏನ್ ಬೇಕಾದ್ರೆ ತಿನ್ನಿ. ಸೊ ಚೆನ್ನಾಗೆ ಆರಾಮಾಗಿ ರೆಸ್ಟ್ ಮಾಡಿ. 2-3 ದಿನ ಚೆನ್ನಾಗೆ ಟಿವಿ ಎಲ್ಲ ನೋಡ್ಕೊಂಡು, ಒಳ್ಳೊಳ್ಳೆ ಸಿನಿಮಾಗಳು, ಕಾಮಿಡಿ ಸಿನಿಮಾಗಳು ನೋಡ್ಕೊಂಡು. ಇನ್ನೊಂದು 3 ದಿನಕ್ಕೆ KGF ರಿಲೀಸ್ ಆಗ್ತಾ ಇದೆ, RCB ಮ್ಯಾಚಸ್ ಇದೆ, ಬೀಸ್ಟ್ ರಿಲೀಸ್ ಆಗ್ತಾ ಇದೆ, KGF ರಿಲೀಸ್ ಆಗ್ತಿದೆ, ಒಳ್ಳೊಳ್ಳೆ ಸಿನಿಮಾಗಳಿದೆ. ನೋಡಿ, ಥಿಯೇಟರ್ಗೆ ಹೋಗಿ ಮಜಾ ಮಾಡಿ, ಫ್ರೆಂಡ್ಸ್ ಒಟ್ಟಿಗೆ ಹೋಗಿ ಹುಷಾರಾಗೆ. ಸೊ ಎಂಜಾಯ್ ಮಾಡಿ ಅಂತ ಹೇಳ್ತಾ, ಸೊ ವೆರಿ ಹ್ಯಾಪಿ ಫಾರ್ ಹೆಲ್ಪಿಂಗ್ ಯು ಆಲ್. ಸೊ ಒಂದು ಎಕ್ಸ್ಟ್ರಾ ನನಗೆ ಹೋದ ವರ್ಷ ಕಂಪೇರ್ ಮಾಡಿದ್ರೆ ಈ ವರ್ಷಕ್ಕೆ ಒಂದು 4,500-5,000 ಸಬ್ಸ್ಕ್ರೈಬರ್ಸ್ ಹೆಚ್ಚಿಗೆ ಆಗಿದ್ದಾರೆ. ಸೊ ಐ ವಾಸ್ ವೆರಿ ಹ್ಯಾಪಿ ಟೀಚಿಂಗ್ ಯು ಆಲ್.
ನನಗೂ ಕೂಡ ಒಂದು ಲರ್ನಿಂಗು ಇದೆಲ್ಲ, ನಾವು ಕೂಡ ಒಂದು ಲರ್ನಿಂಗು ಇದೆಲ್ಲ ಎಕ್ಸ್ಪೀರಿಯನ್ಸ್ ಸಾಕಷ್ಟು ಕಲ್ತಿದ್ದೀನಿ ನಿಮ್ಮೆಲ್ಲರಿಂದ. ಸೊ ಇಷ್ಟು ಹೇಳ್ತಾ, ಸೊ ಥ್ಯಾಂಕ್ಸ್ ಫಾರ್ ಬೀಯಿಂಗ್ ಹಿಯರ್. ಎಕ್ಸಾಮ್ ಆಯಿತು ತಕ್ಷಣ ಇನ್ನೇನು ಈ ಚಾನೆಲ್ ಬೇಕು ಅಂತ ಅನ್ಸಬ್ಸ್ಕ್ರೈಬ್ ಮಾಡೋರು ಇದ್ರೆ ಫೈನಲಿ ಅದು ನಿಮಗೆ ಬಿಟ್ಟಿದ್ದು. ನಾನು ಕೇಳಿದ್ರೆ ಸಬ್ಸ್ಕ್ರೈಬ್ ಆಗಿ ಇರಬೇಕು, ಯಾಕಂದ್ರೆ ನೀವು ನಮಗೆ ಕೊಡುವಂಥ ಸಣ್ಣ ಗಿಫ್ಟ್ ಏನಾಯ್ತು ಸಬ್ಸ್ಕ್ರಿಪ್ಷನ್ ಅಷ್ಟೇ. ಸೊ ಇನ್ನು ರಿಸಲ್ಟ್ ಇದೆ, ಇನ್ನು ಫಸ್ಟ್ PU ವಿಡಿಯೋಸ್, ಫಸ್ಟ್ PUಗೆ ಸಾಕಷ್ಟು ವಿಡಿಯೋಸ್ ಇದೆ. ನೀವು ಎಜುಕೇಶನಲ್ ವಿಡಿಯೋಸ್ ಮತ್ತೆ PUC ಕೂಡ ಇದೆ, ಸೆಕೆಂಡ್ PUC ಇದೆ. ಏನೇ ಆದರೂ ಅವಾಗವಾಗ ಎಜುಕೇಶನಲ್ ರಿಲೇಟೆಡ್ ಥಿಂಗ್ಸ್ ಇದ್ದೇ ಇರುತ್ತೆ. ನಾನು ಒಬ್ಬನೇ ಇರೋದು ಈ ಚಾನಲ್ ನಡೆಸಕ್ಕೆ. ಸೊ ಎಷ್ಟಾಗುತ್ತೆ ಎಷ್ಟು ನಮಗೆ ಲಿಮಿಟೆಡ್ ಸ್ಕೋಪಲ್ಲಿ. ನನಗಂತೂ ದಿನ ಒಂದು ಕ್ಲಾಸ್ ಮಾಡಬೇಕು, ನಿಮ್ಮೆಲ್ಲ ಹೆಲ್ಪ್ ಮಾಡ್ಬೇಕಂತ ಆಸೆ ಇದೆ. ಬಟ್ ನಾನು ಸ್ಕೂಲ್ ಟೀಚರು, ನಮಗೂ ಸಾಕಷ್ಟು ಕೆಲಸ ಇರುತ್ತೆ, ಫ್ಯಾಮಿಲಿ ಕೆಲಸ ಇರುತ್ತೆ, ಅದೊಟ್ಟಿಗೆ ಎಕ್ಸ್ಟ್ರಾ ಕರಿಕ್ಯುಲರು ಎಲ್ಲರೂ ಮಾಡ್ತೀನಿ, ನಾನು ಮಾಡ್ತೀನಿ ಅದೇ ಥರ. ಸೊ ಇಷ್ಟು ಹೇಳ್ತಾ ಎಲ್ರಿಗೂ ಆಲ್ ದ ಬೆಸ್ಟ್, ಲೈಫ್ಗೆ ಆಲ್ ದ ಬೆಸ್ಟ್. ಸೊ ಸಿಗ್ತಾರಣ, ಇನ್ನು ರಿಸಲ್ಟ್ ಬರೋವರೆಗೂ ಸಾಕಷ್ಟು ವೀಡಿಯೋಸ್ಗಳು ಬಿಡ್ತಾ ಇರ್ತೀನಿ. ಸೊ ಇಷ್ಟು ಹೇಳ್ತಾ, ಆಕ್ಚುಲಿ ಎಕ್ಸಾಮ್ ಮುಗ್ದೋಯ್ತಲ್ಲ ಅನ್ನೋ ಬೇಜಾರಿದೆ, ಯಾಕಂದ್ರೆ ನೀವು ಒಟ್ಟಿಗೆ ಆ ಲೈವ್ ಕ್ಲಾಸಸ್ಸು ಇದೆಲ್ಲ ಮಿಸ್ ಮಾಡ್ಕೊಳ್ತೀನಿ. ಸೊ ಬಟ್ ಸ್ಟಿಲ್ ಎವ್ರಿಥಿಂಗ್ ಶುಡ್ ಪಾಸ್ ಆನ್. ಸೊ ಆಲ್ ದ ಬೆಸ್ಟ್ ಫಾರ್ ಆಲ್ ಆಫ್ ಯು. ಸೊ ಅಷ್ಟೇ. ಸೊ ಇನ್ನು ಮಾತಾಡ್ತಾನೆ ಇರೋಣ ಅನ್ಸುತ್ತೆ, ಬಟ್ ಎನಿಯೋ ಬಾಯ್ ಆಲ್ ಆಫ್ ಯು.